ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಈಗ ಪೂಜೆ ಮಾಡ್ಕೊಬೇಕು. ಇದಾದ್ಮೇಲೆ ಈ ಸ್ವಲ್ಪ ನಮ್ಮ ಹುಡುಗರೆಲ್ಲ ಊರಿಗೆ ಹೋಗಿದ್ದಾರೆ. ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದಾಗಾಗಿ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಆಲ್ರೆಡಿ ಮೊಟ್ಟೆ ತಂದು ಕೊಟ್ಟೋಗಿದ್ದಾರೆ, ಮೊಟ್ಟೆ ಸಾಂಬಾರು ಮಾಡು ಅಂತ. ನಾನಿವತ್ತು ಸ್ವಲ್ಪ ಅದ್ರ ಜೊತೆಗೆ ಚಿಕನ್ ಏನಾದರೂ ಮಾಡೋಣ ಗ್ರಿಲ್ ಟೈಪಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾಗಿತ್ತು, ಹಾಗಾಗಿ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ. ಫಸ್ಟು ನಾನು ಪೂಜೆ ಮುಗಿಸ್ಕೊಳ್ತೀನಿ. ಅದಾದ್ಮೇಲೆ ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ಎಲ್ಲ ತರಬೇಕು. ಅಂದರೆ ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ, ನಾನು ಚಿಕನ್ ಮಾಡ್ತಿರೋದು ಗೊತ್ತಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೋಗಿ ಬಂದ್ಬಿಟ್ಟು ಅಂದರೆ ನಾನು ಚಿಕನ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಅದಕ್ಕೆ ಸ್ವಲ್ಪ ಐಟಮ್ಸ್ ತರಬೇಕು. ನಮ್ಮ ಮನೆಯವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ, ಹಾಗೆಯೇ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅನಿಸ್ತಾಗ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸುಹಾ ಯೋಗೇಶ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಈಗ ಹೊರಡ್ತಾ ಇದ್ದೀನಿ. ಅದೇ ಚಿಕನ್ ಎಲ್ಲ ತರಬೇಕು ಅಂತ ಹೇಳಿದ್ನಲ್ಲ, ಹೊರಡ್ತಾ ಇದ್ದೀನಿ. ಮಳೆ ಬೇರೆ ಆಲ್ರೆಡಿ ಸ್ಟಾರ್ಟ್ ಆಗೋ ಥರ ಆಗ್ಬಿಟ್ಟಿದೆ. ಈಗ ಹೊರಡಬೇಕು. ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ನಾನು ಶಾಪ್ಗೆ ಹೋಗಿ ಬಂದು ಚಿಕನ್ನ ತಗೊಂಡ್ ಬಂದೆ. ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾ ಇತ್ತು. ಹಾಗೇನೆ ನಡ್ಕೊಂಡು ಹೋಗಿ ಒಂದು ವಾಕು ಕೂಡ ಆಯ್ತು. ಅದ್ರ ಜೊತೆಗೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಈಗ ನಾನು ಚಿಕನ್ ನ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಮ್ಯಾಗಿನೇಟ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ನಾನ್ ಬಂದು ಇಲ್ಲಿ ಗ್ರಿಲ್ ತಂದೂರಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಮೊಸರು ಬೇಕಾಗುತ್ತೆ, ಗಟ್ಟಿ ಮೊಸರು ಬೇಕಾಗುತ್ತೆ. ನಾನು ಅದಕ್ಕೆ ಪ್ಯಾಕೆಟ್ ಮೊಸರು ತಂದಿದ್ನಲ್ವಾ, ಅದ್ರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಳ್ಳಿ ಅಂತ ಅನ್ಬಿಟ್ಟು ಈ ತರ ಟೀ ಫಿಲ್ಟರ್ ಇಂದ ತಗೊಂಡು ಮೊಸರನ್ನ ಮತ್ತೆ ಹಾಗೆ ನೀರ್ನ ಸಪ್ರೇಟ್ ಆಗೋ ತರ ನಾನು ಇಟ್ಕೊಂಡಿದೀನಿ. ಒಂದ್ ಬೌಲ್ಗೆ ಹಾಕ್ಬಿಟ್ಟು, ಏನಿಲ್ಲ, ಇದು ಟೀ ಫಿಲ್ಟರ್ ಒಳಗಡೆ ಮೊಸರು ಹಾಕಿದ್ರೆ ಅದ್ರಲ್ಲಿರೋ ನೀರ್ ಎಲ್ಲಾನು ಕೆಳಗಡೆ ಬಂದು ನಿಂತ್ಕೊಳ್ಳುತ್ತೆ ಅಷ್ಟೇನೆ. ಗಟ್ಟಿ ಮೊಸರು ಬೇಕು ಅಂತಂದ್ರೆ ಈ ಟಿಪ್ಸ್ ನ ನೀವು ಫಾಲೋ ಮಾಡ್ಬೋದು. ಈಗ ನಾನಿಲ್ಲಿ 1.5 kg ಅಷ್ಟು ಚಿಕನ್ ತಂದಿದ್ದೀನಿ. ಅಂದ್ರೆ ನಮ್ಮ ಹುಡುಗರು ಬರ್ತಾರೆ ನಾಡಿದ್ದು, ಹಾಗಾಗಿ ಅವ್ರಿಗೂ ಕೂಡ ತಂದಿರೋಂಥದ್ದು. ಅವ್ರಿಗೆ ಸ್ವಲ್ಪ ನಾನು ಅಡುಗೆ ಎಲ್ಲ ಆದ್ಮೇಲೆ ಎತ್ತಿಟ್ಬಿಡ್ತೀನಿ. ಈಗ ಹೇಗ್ ಮಾಡೋದು ಅಂತ ನೋಡೋಣ. ನಾನು ಚಿಕನಿಗೆ ಸ್ವಲ್ಪ ಇಲ್ಲಿ ಕಟ್ಸ್ ಎಲ್ಲ ನಾನು ಹಾಕೊಂಡಿದ್ದೀನಿ, ಚೆನ್ನಾಗಿ ಕುಕ್ ಆಗ್ಲಿ ಅನ್ಬಿಟ್ಟು. ಈಗ ಇದಕ್ಕೇನೆ 3-4 ಸ್ಪೂನ್ ಆಗಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. 3 ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಆಗಷ್ಟು ಧನ್ಯಾ ಪುಡಿ, 1 ಸ್ಪೂನ್ ಆಗಷ್ಟು ಜೀರಾ ಪೌಡರ್, 4-5 ಸ್ಪೂನ್ ಆಗಷ್ಟು ತಂದೂರಿ ಮಸಾಲ, ಹಾಗೇನೆ 2 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದ್ರ ಜೊತೆಗೇನೆ 2 ನಿಂಬೆಹಣ್ಣ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೇನೆ ಸ್ವಲ್ಪ ಆಮ್ಚೂರ್ ಪೌಡರ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್. ಈಗ ಅದಕ್ಕೇನೆ ಎಷ್ಟು ಬೇಕಷ್ಟು ಕಲಸದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಇರುತ್ತೆ, ನೋಡ್ಕೊಂಡು ನೀವು ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈಗ ನಾವು ಕಟ್ಸ್ ಮಾಡ್ಕೊಂಡಿದ್ವಲ್ಲ ಚಿಕನ್, ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಆ ಮಸಾಲೆನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲೆಲ್ಲೇನು ಗ್ಯಾಪ್ಸ್ ಇರುತ್ತೆ ಅಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೆಲ್ಲ ಗೊತ್ತೇ ಇರುತ್ತೆ ತಂದೂರಿ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಅದೇ ತರ ನಾನು ಎಲ್ಲಾ ಚಿಕನ್ ಮ್ಯಾಗಿನೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇದು ಒಂದು 2 hours ಆದ್ರೂ ಇಟ್ಕೊಬೇಕಾಗುತ್ತೆ. ಈಗ ಇದನ್ನ ನಾನು ಫ್ರಿಜ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ಆಗ್ಲೇ ಹೇಳ್ದಂಗೆ ನಮ್ಮ ಮನೆಯವ್ರು ಮೊಟ್ಟೆ ತಂದು ಕೊಟ್ಟಿದ್ರಲ್ಲ, ಈಗ ಮೊಟ್ಟೆ ಸಾರುನು ರೆಡಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನ್ ಬೇಕು ಅನ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ, ಹಾಗೇನೆ ಒಂದು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ತಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಮತ್ತೆ ರುಬ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಟ್ಟಿಗೆನೆ ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಏನೇನ್ ಬೇಕು ಅಂತ ನೋಡೋಣ. ನಾನು 1 ಕಪ್ ಆಗೋಷ್ಟು ಕಾಯಿನ ತಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1-2 ಈರುಳ್ಳಿನ ತಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಾನು ಶುಂಠಿ ಇರ್ಲಿಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂಡೆ. ಅದ್ರ ಬದಲು ಬೆಳ್ಳುಳ್ಳಿನ ಜಾಸ್ತಿ ಹಾಕೊಂಡಿದ್ದೀನಿ. ಹಾಗೇನೆ ಚಕ್ಕೆ, ಲವಂಗ, ಕಡಲೆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ನಾವು ಗ್ರೈಂಡ್ ಮಾಡಿದ್ದಾದ್ಮೇಲೆ ಇದಕ್ಕೆ ನಾವು ಮನೇಲೆ ಮಾಡ್ಕೊಂಡಿರೋ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು
ಚೆನ್ನಾಗಿ ಇನ್ನೊಂದ್ಸಲ ನೈಸ್ ಆಗಿ ಮಿಕ್ಸಿ ಮಾಡ್ಕೊಂಡ್ರೆ ಸಾಂಬಾರ್ಗೆ ಹಾಕುವಂತ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ. ಈಗ ನಾವು ಇದಕ್ಕೆ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲರಿಗೋಸ್ಕರ ನಾನು ಇಲ್ಲಿ 2 ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಸೇಮ್ ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿ ಬರುತ್ತೆ, ಕಲರು ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಇಲ್ಲಿ ಯಾವುದೇ ರೀತಿ ನೀರ್ನ ಸೇರಿಸಲ್ಲ. ಆ ಮಸಾಲೆಯಲ್ಲಿರೋ ನೀರೆಲ್ಲಾನು ಡ್ರೈ ಆಗಿ ಬರಬೇಕು, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಾಗಾಗಿ ನಾವು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಇಲ್ಲ ಅಂದ್ರೂ ಒಂದು 5 ನಿಮಿಷನಾದ್ರೂ ಈ ತರ ಕುಕ್ ಮಾಡ್ಕೊಬೇಕು. ನೋಡ್ಬೋದು ನೀವು ಮಸಾಲೆ ಹಾಕಿರೋದು ಡಬಲ್ ಆಗಿತ್ತು, ಇವಾಗ ಕಡಿಮೆ ಆಗಿದೆ. ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಬಿಟ್ಕೊಂಡು ಬರ್ತಾ ಇರೋದು. ಈ ಟೈಮಲ್ಲಿ ನಮ್ಗೆ ಸಾಂಬಾರ್ ಕ್ವಾಂಟಿಟಿನ ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರ್ನ ಸೇರಿಸ್ಕೊಬಹುದು. ನಾನಿಲ್ಲಿ ಒಂದು 3ರಿಂದ 3.5 ಗ್ಲಾಸ್ ಅಷ್ಟು ಸೇರಿಸ್ಕೊಂಡಿದೀನಿ. ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ನಿಮ್ಗೆ ಸಾರು ಗಟ್ಟಿ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ನೀವು ನೀರ್ನ ಹಾಕೊಬಹುದು. ಈಗ ಇದಕ್ಕೇನೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಕುದಿತಾ ಇರ್ಬೇಕಾದ್ರೆ ಅವಾಗ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಉಕ್ಕಿ ಬರ್ಬೇಕಾದ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ಈಗ ಪಕ್ಕದಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಹಾಗೇನೆ ರೈಸ್ ಕೂಡ ಇಟ್ಕೊಂಡ್ಬಿಡೋಣ ಅಂತ ರೈಸ್ ಕೂಡ ಇಟ್ಕೊಂಡಿದೀನಿ. ಅದ್ರ ಜೊತೆಗೆ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡು ಬಂದಿದೆ. ಈ ಟೈಮಲ್ಲಿ ನಾನಿಲ್ಲಿ ಮೊಟ್ಟೆನ ಒಡೆದು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ನನಗೆ ಇಷ್ಟ ಇಲ್ಲ ಈ ತರ ಮಾಡ್ಕೊಳ್ಳೋದು ಅಂತ ಅಂದ್ರೆ ನೀವು ಬೇಯಿಸಿ ಕೂಡ ಕಟ್ ಮಾಡಿ ಸೇರಿಸ್ಕೊಬಹುದು. ನಾನಿಲ್ಲಿ ಒಡೆದೇ ಸೇರಿಸ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ. ಇದನ್ನ ನೀವು ಗ್ರೇವಿ ಟೈಪ್ ಅಲ್ಲಾದ್ರೂ ಮಾಡ್ಕೊಬಹುದು, ಇಲ್ಲ ಸಾಂಬಾರ್ ರೀತಿನಾದ್ರೂ ಮಾಡ್ಕೊಬಹುದು. ನಾನಿಲ್ಲಿ ಸಾಂಬಾರ್ ರೀತಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ತರನು ಇದೆ, ಸ್ವಲ್ಪ ಸಾಂಬಾರ್ ತರನು ಇದೆ. ತುಂಬಾ ತೆಳ್ಳಗೂ ಮಾಡ್ತಾ ಇಲ್ಲ. ಈ ಮೊಟ್ಟೆ ಸಾರು ಈ ತರ ಕನ್ಸಿಸ್ಟೆಂಟಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಾಗೋದು. ಹಾಗಾಗಿ ಇದಕ್ಕೆನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದೀನಿ. ಮೊಟ್ಟೆ ಹಾಕಿದ್ಮೇಲೆ ಒಂದ್ 5 ಮಿನಿಟ್ಸ್ ನಾವು ಮಿಕ್ಸ್ ಮಾಡ್ಕೋಬಾರ್ದು. ಮಿಕ್ಸ್ ಮಾಡ್ಬಿಟ್ರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ, ಅವಾಗ ತಿನ್ಲಿಕ್ಕೆ ಮೊಟ್ಟೆ ಸಿಗೋದಿಲ್ಲ. ನೋಡ್ತಾ ಇರ್ಬೋದು ನೀವು, ನಾನು ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ. ಈಗ ಫೈನಲ್ ಆಗಿ ಮೊಟ್ಟೆ ಸಾಂಬಾರು ಈ ತರ ರೆಡಿ ಆಗಿದೆ. ಇವಾಗ ನಿಮ್ಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಆದ್ಮೇಲೆ ನಾನು ಸ್ವಲ್ಪ ಅಲ್ಲೇನೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬೇಡೋಣ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇನೆ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅಡ್ಗೆ ಎಲ್ಲ ಆದ್ಮೇಲೆ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಹಾಗೆ ಬಿಟ್ಬಿಟ್ರೆ ಗಲೀಜ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಮೊಟ್ಟೆ ಸಾರಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಮನೆಗಳಲ್ಲೆಲ್ಲ ಸಾಂಬಾರ್ ಪೌಡರ್ ಅನ್ನೇ ಯೂಸ್ ಮಾಡೋದು. ಇದಕ್ಕೆ ಅಂತ ಸಪರೇಟ್ ಪೌಡರ್ ಏನು ನಾವು ಮಾಡಿಸಿಟ್ಕೊಳ್ಳೋದಿಲ್ಲ. ನಾವು ಮನೇಲಿ ಏನ್ ಸಾಂಬಾರ್ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೇ ಹಾಕೋದು. ಅದೊಂದು ಇದಕ್ಕೊಂದು ಅಂತ ಏನು ಇರೋದಿಲ್ಲ. ಅದ್ರಲ್ಲೇನೆ ತುಂಬಾ ರುಚಿಯಾಗಿ ಬರುತ್ತೆ. ಒಬ್ರೊಬ್ರು ಒಂದೊಂದ್ ರೀತಿ ಮೊಟ್ಟೆ ಸಾಂಬಾರ್ನ ಮಾಡ್ತಾರೆ. ನಾವ್ ಈ ರೀತಿ ಮಾಡಿರೋದು ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಅಡ್ಗೆ ಎಲ್ಲ ಮುಗೀತು. ಇನ್ನ ತಂದೂರಿ ಚಿಕನ್ ಮ್ಯಾಗಿನೇಟ್ ಮಾಡಿದ್ನಲ್ಲ, ಅದು ಫ್ರಿಜ್ ಅಲ್ಲಿ ಇದೆ. ನಮ್ಮ ಮನೆಯವರು ಬರೋ ಟೈಮ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೀನಿ. ಅದೊಂದು 2 ಅವರ್ಸ್ ಆದ್ರೂ ನೆನಿಬೇಕು. ನಾನು ಆಲ್ಮೋಸ್ಟ್ 1.5 ಅವರ್ ಮೇಲೆ ಆಯ್ತು. ಈಗ ಸ್ವಲ್ಪ ಪಾತ್ರೆ ಇದೆ, ಅದನ್ನ ತೊಳೆದ್ಬಿಟ್ಟು ಅದಾದ್ಮೇಲೆ ನಾನು ಗ್ರಿಲ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅದು ಎಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದ್ಬಿಡ್ತಾರೆ. ಮುದ್ದೆ ಆಯ್ತು, ಮೊಟ್ಟೆ ಸಾಂಬಾರ್ ಆಯ್ತು, ರೈಸ್ ಆಯ್ತು. ಹಾಗೇನೆ ನಮ್ಮ ಮನೆಯವ್ರಿಗೋಸ್ಕರ ಸ್ಪೆಷಲ್ ಆಗಿ ತಂದೂರಿ ಇದು ಗ್ರಿಲ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಂಗೆ ಯಾಕಂದ್ರೆ ಅವ್ರಿಗೆ ಏನಾದ್ರೂ ಮಾಡಿ ಕೊಡ್ಬೇಕು ಅಂತ ಅನಿಸ್ತೈತೆ. ತುಂಬಾ ಅಂದ್ರೆ ತುಂಬಾ ಅನಿಸ್ತಾ ಇತ್ತು. ಹಾಗಾಗಿ ನಾನೇ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಂದು ಎಲ್ಲ ಮಾಡಿರೋಂಥದ್ದು. ನನ್ ಮಗ ಇಲ್ಲ, ಹಾಗೇನೆ ನಮ್ಮ ಹುಡುಗನೂ ಇಲ್ಲ, ಊರಿಗೆ ಹೋಗಿದ್ದಾರೆ. ನಾಡಿದ್ ಬಂದ್ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಫ್ರಿಜ್ ಅಲ್ಲಿ ಒಂದ್ 2-3 ಪೀಸ್ ಎತ್ತಿಟ್ರೆ ಆಯ್ತು, ನಮ್ಗೆ ಇಷ್ಟ ಬೇಕಷ್ಟು ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಅಷ್ಟು ತಂದಿರೋಂಥದ್ದು. ನನ್ಗೂ ನಮ್ಮ ಮನೆಯವ್ರಿಗೂ ಆಲ್ಮೋಸ್ಟ್ 1 ಪೀಸ್ ಇದ್ರೆ ಸಾಕಾಗುತ್ತೆ. ಅಷ್ಟು ಮಾಡ್ಬಿಟ್ಟು ಇನ್ನೊಂದ್ 2-3 ಪೀಸ್ ಎತ್ತಿರ್ತೀನಿ. ಅವ್ರು ಸಂಡೇ ಬರ್ತಾರೆ, ಇವತ್ತು ಫ್ರೈಡೆ. ಸಂಡೇ ಬಂದ್ಮೇಲೆ ನಾನು ಅವ್ರಿಗೆ ಮಾಡ್ಕೊಡ್ತೀನಿ. ಹಾಗಾಗಿ ಒಂದೇ ಸಲ ಮ್ಯಾಗಿನೇಟ್ ಮಾಡಿಟ್ಟೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಪಾತ್ರೆ ಇದೆ, ಪಾತ್ರೆ ತೊಳ್ಬಿಟ್ಟು ಮತ್ತೆ ನಾನು ನಿಮ್ಗೆ ವಿಡಿಯೋದಲ್ಲಿ ಸಿಗ್ತೀನಿ, ಆಯ್ತಾ? ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದು ಮುಗೀತು, ಎಲ್ಲ ಕೆಲಸ ಮುಗೀತು. ನಾನು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಈಗ ಅದಾದ್ಮೇಲೆ ನಮ್ಮ ಯಜಮಾನ್ರು ಬರ್ತಾರೇನೋ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡೋಣ. ಗ್ರಿಲ್ ಮಾಡೋದಿಕ್ಕೆ ಸ್ವಲ್ಪ ಟೈಮ್ ಹಿಡಿತೆ, ಯಾಕಂದ್ರೆ ಇದು ಚಿಕನ್ ಬೇಯ್ಬೇಕಲ್ವಾ. ಹಾಗಾಗಿ ಅದಕ್ಕೇನೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ನ ಚೆನ್ನಾಗಿ ನಾವು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈಗ ಗ್ಯಾಸ್ ಮೇಲೆ ಫಸ್ಟ್ ಒಂದ್ ಕಡಾಯಿ ಇಟ್ಕೊಂಡು, ನಾನಿಲ್ಲಿ ಶಾಲು ಫ್ರೈ ಮಾಡ್ತಾರಲ್ವಾ, ಅಂದ್ರೆ ಕಡಿಮೆ ಎಣ್ಣೆಲಿ ಕುಕ್ ಮಾಡ್ಕೊಳ್ತಾರಲ್ವಾ, ಆ ತರ ನಾನಿಲ್ಲಿ ಫಸ್ಟ್ ಕುಕ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದ್ 5ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕೂಡ ಕಾದಿದೆ. ಈ ಚಿಕನ್ ನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಚೆನ್ನಾಗಿ ಕುಕ್ ಮಾಡ್ಕೊಬೇಕಾಗುತ್ತೆ. ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಬೇಕು. ಹೈ ಫ್ಲೇಮ್ ಅಲ್ಲಿ ಮಾಡಿದ್ರೆ ಮೇಲೆಲ್ಲ ಬೇಗ
ಬೆಂದೋಗಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ಮಾಡ್ಕೊಂಡ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಹಾಗೇನೆ ನಿಧಾನಕ್ಕೆ ಒಂದೊಂದ್ ಕಡೆನೆ ತಿರುಗಿಸ್ಕೊಂಡು ಒಂದ್ 6 ಇಂದ 7 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಅಷ್ಟೇ ಇದು ಟೈಮ್ ಹಿಡಿಯೋದು. ಈಗ ನಾವು ಶಾಪಿಗೆ ಹೋಗಿ ಬಂದ್ರೆ ಅದೇ ಹೆಲ್ದಿಯಾಗೂ ಇರೋದಿಲ್ಲ, ಹಾಗೆ ರುಚಿನೂ ಕಡಿಮೆ ಇರುತ್ತೆ. ಅಂದ್ರೆ ಚೆನ್ನಾಗೂ ಇರುತ್ತೆ, ಅಂದ್ರೆ ಹೆಂಗ್ ಮಾಡಿರ್ತಾರೋ ಏನೋ ನಮಗ್ ಗೊತ್ತಿರೋದಿಲ್ಲ. ಹಾಗಾಗಿ ಈ ತರ ಮನೇಲೆ ಮಾಡ್ಕೊಂಡ್ಬಿಟ್ರೆ ಸೇಮ್ ಹೋಟೆಲ್ಗಿಂತನೂ ತುಂಬಾ ರುಚಿ ಬರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ಈಗ ನಮ್ಮ ಹುಡುಗರಿಗೆ ಈ ಚಿಕನ್ ಕೂಡ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ. ಈಗ ನಮ್ಮ ಯಜಮಾನ್ರಿಗೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡಿದೀನಿ. ಈಗ ಅದು ಕೂಡ ಕುಕ್ ಆಗ್ತಾ ಬಂತು. ಹಾಗಾಗಿ ನಾನು ಇಲ್ಲಿ ಮಾಮೂಲಿ ರೋಟಿ ಎಲ್ಲ ಮಾಡ್ತಾರಲ್ಲ, ಗ್ರಿಲ್ ಇರುತ್ತಲ್ಲ, ಅದ್ರಲ್ಲೇನೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಗ್ರಿಲ್ಗೆ ಸ್ವಲ್ಪ ಬಟರ್ ಹಾಕೊಂಡಿದೀನಿ, ಚೆನ್ನಾಗಿರುತ್ತೆ ಅಂತ, ಹೋಟೆಲ್ ಸ್ಟೈಲ್ ಅಲ್ಲೇ ಬರ್ಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋ ಅಂತದ್ದು. ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಈಗ ಮಾಡಿರೋ ಚಿಕನ್ ಇರುತ್ತಲ್ಲ, ಅದನ್ನ ಈ ತರ ಬೆಂಕಿಯಲ್ಲಿ ಸುಟ್ಕೊಬೇಕಾಗುತ್ತೆ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಎರಡು ಕಡೆನೂ ಚೆನ್ನಾಗಿ ಸುಟ್ಕೊಬೇಕು. ಅಂದ್ರೆ ಇದನ್ನು ಕೂಡ ಸೀಸೋದಿಕ್ಕೆ ಹೋಗ್ಬಾರ್ದು. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದೀನಿ ಆ ರೀತಿನೇ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬರುತ್ತೆ. ಇದಕ್ಕೇನು ಹೋಟೆಲ್ ಅಲ್ಲೇ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಿನ್ಬೇಕು ಅಂತ ಏನು ಅಗತ್ಯ ಇರೋದಿಲ್ಲ. ಹೋಟೆಲ್ಗಿಂತನೂ ಮನೆಯಲ್ಲೇ ಅದ್ಭುತವಾಗಿ ಮಾಡ್ಕೊಬಹುದು. ಈಗ ಇದಕ್ಕೇನೆ ಇನ್ನೊಂದ್ ಸ್ವಲ್ಪ ಬಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ಅದು ಸುಡ್ತಾ ಇದ್ರೇನೆ ಮನೆಯೆಲ್ಲ ಘಮ 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 ಅಂತ ಸ್ಮೆಲ್ ಬರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ ಮಾತ್ರ. ಚಿಕನ್ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ, ಅಷ್ಟೇ ಕ್ರಿಸ್ಪಿನೆಸ್ ಕೂಡ ಇರುತ್ತೆ. ಇಷ್ಟೇ ಮಸಾಲೆ ಸಾಕು ಇದಕ್ಕೆ, ಅಷ್ಟು ರುಚಿ ಅಂದ್ರೆ ರುಚಿಯಾಗಿ ಬರುತ್ತೆ. ಈಗ ಅದೇ ತರ ನಾನು ಮಿಕ್ಕಿರೋ ಪೀಸ್ಗಳನ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈಗ ಸೇಮ್ ಮೊದ್ಲು ಹೇಗ್ ಮಾಡ್ದೆ ಹಾಗೇನೆ ಇನ್ನೊಂದು ಕೂಡ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ತರ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೂ ಬೆಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡು ಎರಡ್ ಸೈಡುನು ಈ ತರ ಗ್ರಿಲ್ ಮಾಡಿ ಬೇಯಿಸ್ಕೊಂಡ್ರೆ ಗ್ರಿಲ್ ಚಿಕನ್ ರೆಡಿನೇ ಆಗೋಗ್ಬಿಡುತ್ತೆ. ಯಾವ ಹೋಟೆಲ್ಗೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು, ಅಷ್ಟು ರುಚಿಯಾಗಿ ಬರುತ್ತೆ. ಅಂದ್ರೆ ಸ್ವಲ್ಪ ಗ್ಯಾಸ್ ಗಲೀಜಾಗುತ್ತೆ ಅಷ್ಟೇನೆ, ಆದ್ರೆ ಇನ್ನೇನು ಆಗೋದಿಲ್ಲ, ಅಷ್ಟು ಅದ್ಭುತವಾಗಿ ಬರುತ್ತೆ. ಇದಕ್ಕೆ ಆ ಐಟಮ್ಸೇ ಇರ್ಬೇಕು ಈ ಐಟಮ್ಸೇ ಇರ್ಬೇಕು ಅಂತ ಏನಿಲ್ಲ. ತಂದೂರಿ ಮಸಾಲ ಒಂದಿದ್ರು ಕೂಡ ಅಷ್ಟು ಅದ್ಭುತವಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಅಷ್ಟೇ ಎಮ್ಮಿಯಾಗಿ ಕೂಡ ಬಂದಿತ್ತು. ಈಗ ಈ ಗ್ಯಾಸ್ನ ಕೂಡ ಕ್ಲೀನ್ ಮಾಡ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನು ಬರ್ನಲ್ಲೆಲ್ಲ ಏನು ಆಗೋದಿಲ್ಲ, ಸೈಡ್ ಅಲ್ಲಿ ಸ್ವಲ್ಪ ನಾವು ಬಟರ್ ಹಾಕಿರೋದ್ರಿಂದ ಅದೆಲ್ಲ ಸಿಡದಿರುತ್ತೆ ಸೈಡಿಗೆ ಅಷ್ಟೇನೆ. ಈಗ ಏನೇನ್ ಅಡಿಗೆ ಮಾಡಿದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾವಿಬ್ರೇ ಇರೋದ್ರಿಂದ 2 ಮುದ್ದೆ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೆ, ಸ್ವಲ್ಪ ರೈಸ್ ಮಾಡಿದ್ದೆ. ಇದ್ರ ಜೊತೆಗೆ ಮೊಟ್ಟೆ ಸಾಂಬಾರ್ ಆಗ್ಲೇ ನಾನು ಹೇಳ್ದಾಗೆ ಚೆನ್ನಾಗಿ ಬಂದಿತ್ತು. ಮೊಟ್ಟೆ ಸಾಂಬಾರು ಕೂಡ ಅಷ್ಟು ರುಚಿಯಾಗಿತ್ತು. ಇದ್ರ ಜೊತೆಗೆ ಗ್ರಿಲ್ ಚಿಕನ್ ಕೂಡ ರೆಡಿ ಮಾಡ್ಕೊಂಡಿದೀನಿ. ಈಗ ಅಡಿಗೆ ಎಲ್ಲ ಮುಗೀತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೇನೆ ಅಷ್ಟು ತಿನ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇತ್ತು, ಅಷ್ಟು ರುಚಿಯಾಗಿ ಬಂದಿತ್ತು. ಫ್ರೆಂಡ್ಸ್, ಅಡಿಗೆ ಎಲ್ಲ ಮುಗೀತು. ಇದು ನಮ್ಮ ಯಜಮಾನ್ರು ಬಂದಿಲ್ಲ, ಇನ್ನೇನು ಬರ್ತಾರೆ. ಅವ್ರು ಬಂದ್ಮೇಲೆನೆ ನಾನು ಇವತ್ತು ಊಟ ಮಾಡ್ಬೇಕು ಅಂತಿದ್ದೀನಿ. ಅವ್ರು ಬಂದ್ಮೇಲೆ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಚಿಕನ್ ಹೋಗಿ ತಂದು ಎಲ್ಲ ಯಾವತ್ತೂ ನಾನು ಮಾಡಿಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿಲ್ಲ ಇವಳು ಈ ತರ ಅಡಿಗೆ ಮಾಡಿರ್ತಾಳೆ. ಅದೇ ಅಂಗಡಿಗೆ ಹೋಗಿ ಚಿಕನ್ ತಂದು, ಅದು ಮಳೆ ಬೇರೆ ಬರ್ತಾ ಇದೆ ನಮ್ಮ ಏರಿಯಾದಲ್ಲಿ. ಮಳೆ ಬರೋ ಟೈಮಲ್ಲಿ ಇವಳು ಅಂಗಡಿಗೆ ಹೋಗಿ ಚಿಕನ್ ತಂದು ಮಾಡಿದಾಳ ಅಂತ ನಿಜವಾಗ್ಲೂ ಅವ್ರು ಆಶ್ಚರ್ಯ ಪಟ್ಕೊಳ್ತಾರೆ. ಯಾವತ್ತೂ ನಾನು ಅಂಗಡಿಗೆ ಹೋಗಿ ಚಿಕನ್ ಎಲ್ಲ ತಂದಿಲ್ಲ. ಇವತ್ತೇನೋ ಅವ್ರಿಗೋಸ್ಕರ ಏನಾದ್ರೂ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ತಗೊಂಡ್ ಬಂದಿದ್ದು ಹೋಗಿ. ಈ ಬ್ಲಾಗ್ ಬಂದು ಪೂರ್ತಿ ನಮ್ಮ ಯಜಮಾನ್ರಿಗೋಸ್ಕರನೇ ಮಾಡಿರೋ ಅಂಥದ್ದು. ಅಷ್ಟು ಇಷ್ಟಪಡ್ತೀನಿ ನಾನು ಅವ್ರನ್ನ, ಹಾಗಾಗಿ ಅವರು ನನ್ನ ಅಷ್ಟೇ ಇಷ್ಟಪಡ್ತಾರೆ. ಇವಾಗ ಅವ್ರಿಗೊಂದು ಸರ್ಪ್ರೈಸ್ ಅಷ್ಟೇನೆ. ತುಂಬಾ ದಿನದಿಂದ ನಾನ್ ವೆಜ್ಜು ಮಾಡಿರ್ಲಿಲ್ಲ ನಾವು, ತುಂಬಾ ದಿನ ಆಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಮಾಡಿರೋ ಅಂಥದ್ದು. ನೋಡೋಣ ಬಂದ್ರ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಅವರು ಕೂಡ ಬಂದ್ರು, ಅವ್ರಿಗೂ ಕೂಡ ಊಟ ಹಾಕೊಡೋಣ ಅಂತ ಹೇಳ್ಬಿಟ್ಟು ಹಾಕೊಡ್ತಾ ಇದ್ದೆ. ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆಯವ್ರು ಬರ್ತಿದಾಗ ಹೇಳ್ತಾ ಇದ್ರು, ಏನು ಗಮ್ ಘಮ್ ಅಂತ ಇದೆ, ಏನೋ ಮಾಡಿದಿ ಅಂತ ಹೇಳ್ತಾ ಇದ್ರು. ಹಾಗೆ ತಮಾಷೆ ಮಾಡ್ತಾ ಇದೆ. ಹಾಗೆ ಇದ್ರ ಜೊತೆಗೆ ಐಸ್ ಕ್ರೀಮ್ ಇಲ್ದೆ ಇದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಜ್ಯೂಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು ಯಾಕೆ ನಾನು ಮನೇಲೆ ಮಾಡಬಾರ್ದು, ಹೆಂಗಿದ್ರು ಮ್ಯಾಂಗೋ ಇತ್ತು ತಂದಿರೋದು, ಹಾಗಾಗಿ ಮ್ಯಾಂಗೋ ಜ್ಯೂಸ್ ನ ಮನೆಯಲ್ಲೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇಬ್ರೇ ಇದ್ದಿದ್ರಿಂದ 4 ಮಾವಿನ ಹಣ್ಣನ್ನ ತಗೊಂಡಿದೀನಿ. ಈ ಮಾವಿನ ಹಣ್ಣೆಲ್ಲ ಈ ತರ ಕಟ್ ಮಾಡ್ಬಿಟ್ಟು ಸ್ಲೈಡ್ ಆಗಿ ಎತ್ತಿಟ್ಕೊಳ್ತಾ ಇದೀನಿ. ಈ ತರ ನೀವು ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತೇ ಇರುತ್ತೆ. ಸೇಮ್ ಇದೇ ತರ ಎಲ್ಲಾ ಮಾವಿನ ಹಣ್ಣು
ನು ಕೂಡ ಕಟ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದೀನಿ. ಈಗ ಇದಕ್ಕೇನೆ ಸ್ವಲ್ಪ ಸ್ವೀಟ್ ಆಗಿರ್ಲಿ ಅನ್ಬಿಟ್ಟು ನಾನು ಶುಗರ್ನ ಹಾಕೊಂಡಿದೀನಿ. ಒಂದ್ 4 ರಿಂದ 5 ಗೋಡಂಬಿನ ಹಾಕ್ಬಿಟ್ಟು ಇದ್ರ ಜೊತೆಗೆ 1 ಗ್ಲಾಸ್ ಅಷ್ಟು ಕಾಯಿಸಿರೋ ಹಾಲ್ನ ಹಾಕೊಳ್ತಾ ಇದೀನಿ. ಕಾಯಿಸಿ ಆರಿಸಿ ತಣ್ಣಗಿರೋ ಹಾಲ್ನ ಹಾಕೊಳ್ಬೇಕು. ಇದು ಹಾಕೊಂಡು ಮಿಕ್ಸಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಮ್ಯಾಂಗೋ ಜ್ಯೂಸ್ ಅಂತೂ. ನಾವಿಬ್ರೇ ಇದ್ದಿದ್ರಿಂದ 2 ಗ್ಲಾಸ್ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಒಂದ್ ಸ್ವಲ್ಪ ವಾಟರ್ ತರ ಏನು ನಾನು ಮಾಡ್ಕೊಳ್ಳಿಲ್ಲ, ನನ್ಗೆ ಥಿಕ್ನೆಸ್ ಅಲ್ಲಿ ಸಾಕು ಅನ್ಸ್ತು, ಹಾಗೆ ಹೀಗೆ ಮಾಡ್ಕೊಂಡೆ. ನೀವು ಏನ್ ಬೇಕಾದ್ರೂ ಅನ್ಕೊಬಹುದು, ಜ್ಯೂಸ್ ಆದ್ರೂ ಅನ್ಕೋಬಹುದು ಅಥವಾ ಸ್ಮೂದಿನಾದ್ರೂ ಅನ್ಕೊಬಹುದು, ಅಷ್ಟು ರುಚಿಯಾಗಿ ಬಂದಿತ್ತು. ಇದ್ರ ಮೇಲೆ ಸ್ವಲ್ಪ ಚೆನ್ನಾಗಿರ್ಲಿ ಅನ್ಬಿಟ್ಟು ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲ ನಾನು ಹಾಕ್ಬಿಟ್ಟು ಗಾರ್ಲಿಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ಬರುತ್ತೆ. ಹಾಗೇನೆ ಇದೇ ತರ ಐಸ್ ಕ್ರೀಮ್ನು ಕೂಡ ಮಾಡ್ಕೊಬಹುದು. ನಾನು ನೆಕ್ಸ್ಟ್ ಬ್ಲಾಗ್ ಗಳಲ್ಲಿ ಶೇರ್ ಮಾಡ್ತೀನಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು. ಇವತ್ತಿಷ್ಟೆಲ್ಲ ಅಡಿಗೆಗಳನ್ನ ಕೂಡ ಮಾಡ್ಕೊಂಡಿದ್ದೆ. ಈ ಬ್ಲಾಗ್ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.